ಯಾಕೆ ಕಾಯ್ತಾನೆ, ಇವ್ರು ಯಾರೋ ಬರ್ಲಿಲ್ಲ ಅನ್ನುವ ಒಂದು ಕಾರಣಕ್ಕೋಸ್ಕರ. ಸೊ ಹೀಗಾಗಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಂತರ ಏಜೆಂಟ್ ಬಂದಿರಲಿಲ್ಲ, ಮತದಾನ ಪ್ರಕ್ರಿಯೆಯನ್ನ ಆರಂಭ ಮಾಡಿರ್ತಾರೆ. ಅಂದ್ರೆ 3 ಪಕ್ಷಗಳ ಏಜೆಂಟ್ರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿರುತ್ತೆ. ಈ 3 ಪಕ್ಷಗಳ ಮತದಾರರಿಗೆ ಅವಕಾಶವನ್ನ ಅಂದ್ರೆ ಇಲ್ಲಿ ಏಜೆಂಟ್ರಿಗೆ ಅವಕಾಶವನ್ನ ಮಾಡಿಕೊಟ್ಟಂತಹ ಸಂದರ್ಭದಲ್ಲಿ ಒಬ್ಬ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಕಂಟಿನ್ಯೂ ಮಾಡ್ತಾರೆ. ಫೈನ್. ಹಾಗಾದ್ರೆ ಶಿರಾದಲ್ಲಿ ಏನೆಲ್ಲ ಎಡವಟ್ಟುಗಳಾಗಿದೆ, ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ. ಮತ್ತೊಮ್ಮೆ ಕೃಷ್ಣ, ಏನ್ ಸಮಸ್ಯೆ ಆಯ್ತಲ್ಲಿ? ಮತದಾರರು ಬಂದರೂ ಕೂಡ ಇಲ್ಲಿ ಏಜೆಂಟ್ ಬಂದಿಲ್ಲ ಅಂತ ಒಂದ್ ಕಡೆ, ಇನ್ನು RR ನಗರದಲ್ಲಿ ಆಗ್ಲೇ ಮಾಹಿತಿ ಕೊಡ್ತಾ ಇದ್ವಿ, ಅಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿ ಬಂದಿಲ್ಲ ಅಂತ. ಶಿರಾದಲ್ಲಿ ಏನ್ ಪ್ರಾಬ್ಲಮ್ ಆಯ್ತು? ಶರ್ಮಿತಾ, ಮುಖ್ಯವಾಗಿ ಯಾವುದೇ ಚುನಾವಣೆ ಆದಂತ ಸಂದರ್ಭದಲ್ಲಿ ಮತದಾನ ಆರಂಭಕ್ಕೂ ಮುನ್ನ ಆ ಪಕ್ಷದ ಏಜೆಂಟ್ಗಳ ಸಮ್ಮುಖದಲ್ಲಿ ಏನು ಮತಯಂತ್ರ ಇದೆ ಅದನ್ನು ಓಪನ್ ಮಾಡಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಚುನಾವಣಾಧಿಕಾರಿಗಳು ಕೂಡ ಪಕ್ಷದ ಏಜೆಂಟ್ಗಳಿಗೋಸ್ಕರ ಕಾಯ್ತಾ ಇದ್ರು. ಆದ್ರೆ ಅಂತಿಮವಾಗಿ ಅವರು ಬಂದಿರಲಿಲ್ಲ. 178 ಮತಗಟ್ಟೆ ಏನಿದೆ ಆ ಒಂದು ಮತಗಟ್ಟೆ ಕೇಂದ್ರದಲ್ಲಿ ಸ್ವಲ್ಪ ಸಮಸ್ಯೆ ಆಗಿರುವಂತದ್ದು ಈಗ ನಾವು ಕಾಣಬಹುದಾಗಿದೆ. ಅದೇ ಒಂದು ಕೇಂದ್ರದ ಮುಂಭಾಗದಲ್ಲಿದ್ದೇವೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರು ಈ ಒಂದು ಮತಗಟ್ಟೆ ಕೇಂದ್ರಕ್ಕೆ ಬರ್ತಾ ಇರುವಂತದ್ದು. ಅಂದ್ರೆ ಸುಮಾರು 6:35 ಸುಮಾರಿಗೆ ಒಂದು ಮತದಾರರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ರು. ಎಲ್ಲರೂ ಕೂಡ ಕಾಯ್ತಾ ಇದ್ರು, ಬೇಗ ಮತದಾನ ಮಾಡಬೇಕು, ಹೋಗಬೇಕು ಅನ್ನುವಂಥದ್ದು. ಇವರೆಲ್ಲರೂ ಬಂದಂತವರು ತಮ್ಮ ಕೆಲಸ ಕಾರ್ಯಕ್ಕೆ ಬೇರೆ ಬೇರೆ ಕೆಲಸಕ್ಕೆ ಹೋಗುವಂತವರು, ಬೇಗ ಮತದಾನ ಮಾಡಿ ಬೇಗ ಹೋಗ್ಬೇಕು ಅನ್ನೋದಕ್ಕೆ ಬಂದಿದ್ರು. ಆದ್ರೆ ಅಲ್ಲಿ ಪಕ್ಷದ ಏಜೆಂಟ್ಗಳು ಬಂದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಚುನಾವಣಾಧಿಕಾರಿಗಳು ಮತಯಂತ್ರವನ್ನ ಇನ್ನೂ ಕೂಡ ಓಪನ್ ಮಾಡಿರಲಿಲ್ಲ. ಅದಾದ ನಂತರವಾಗಿ ಸುಮಾರು 10 ನಿಮಿಷಗಳ ನಂತರವಾಗಿ ತಡವಾಗಿ ಒಂದು ಮತಯಂತ್ರವನ್ನು ಓಪನ್ ಮಾಡಿದ ನಂತರವಾಗಿ ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಮತದಾರರು ಅಂದ್ರೆ ಅದರಲ್ಲೂ ಪ್ರಮುಖವಾಗಿ ಹಿರಿಯ ಮತದಾರರು ಏನಿದ್ರೆ ಅವರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ನಾವು ಸೀನಿಯರ್ಸ್ ಇದ್ದೀವಿ, ನಿಲ್ಲೋದಕ್ಕಾಗೋದಿಲ್ಲ, ಆದ್ರೂ ಕೂಡ ಚುನಾವಣಾಧಿಕಾರಿಗಳು ಈ ರೀತಿಯಾಗಿ ನಮ್ಮನ್ನು ನಿಲ್ಲಿಸ್ತಾರಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಿದ್ರು. ಅದಾದ ನಂತರವಾಗಿ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು, ಚುನಾವಣಾಧಿಕಾರಿಗಳು ಮತ್ತೆ ಚುನಾವಣೆಗೆ ಈಗ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ನಾವು ಕಾಣಬಹುದಾಗಿದೆ. ಶರ್ಮಿತಾ, ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಮತದಾರರು ಬಂದಿರುವಂತದ್ದು, ಮತಗಟ್ಟೆ ಕೇಂದ್ರಕ್ಕೆ ಬಂದಿರುವಂತದ್ದು. ಈ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಸುಮಾರು 6 ಮತಗಟ್ಟೆ ಕೇಂದ್ರಗಳಿರುವಂತದ್ದು. ಈಗಾಗಲೇ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ಮತಗಟ್ಟೆ ಕೇಂದ್ರದ ಒಳಗಡೆ ಹೋಗ್ತಾ ಇರುವಂತದ್ದು ಮತದಾರರು. ಹಿರಿಯ ನಾಗರಿಕರಿಗೂ ಕೂಡ ಒಂದು ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಅಂದ್ರೆ ಬೆಂಚ್ಗಳೇನಿದ್ದಾರೆ ಅವ್ರೇನಾದ್ರೂ ಸುಸ್ತಾಯ್ತು ಅಂದ್ರೆ ಅಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಅವರಿಗೆ ಒಂದು ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಇನ್ನು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ಬಂದಂತ ಮತದಾರರಿಗೆ ಒಂದು ಟೆಂಪರೇಚರ್ ಅನ್ನ ಚೆಕ್ ಮಾಡ್ತಿದ್ದಾರೆ. ಅದಾದ ನಂತರವಾಗಿ ಏನು ಸ್ಯಾನಿಟೈಸರ್ ಅನ್ನು ಕೊಡಲಾಗುತ್ತೆ. ಅದಾದ ಬಳಿಕವಾಗಿ ಬಲಗೈಗೆ ಅಂತಂದ್ರೆ ಮತದಾನ ಮಾಡುವಂತ ಒಂದು ಬಲಗೈ ಕೈ ಏನಿದೆ ಅದಕ್ಕೆ ಒಂದು ಗ್ಲೌಸ್ ಅನ್ನ ಕೊಡ್ತಾರೆ. ಗ್ಲೌಸ್ ಅನ್ನ ಧರಿಸ್ಕೊಂಡು ಹೋಗಿ ಅಲ್ಲಿ ಒಂದು ದಾಖಲಾತಿ ಏನಿದೆ ಅಂದ್ರೆ ಚುನಾವಣೆ ಸಂಬಂಧಪಟ್ಟಂತೆ ಒಂದು ತಮ್ಮ ದಾಖಲೆ ಅಂತಂದಿದ್ದಾರೆ ಅದನ್ನು ತೋರಿಸಿ ಅಲ್ಲಿ ಹೆಸರಿನ ಪಟ್ಟಿ ಖಚಿತಪಡಿಸಿಕೊಂಡು ಅದಾದ ನಂತರವಾಗಿ ಒಂದು ಮತದಾನ ಮಾಡುವಂತ ಒಂದು ಕೆಲಸವನ್ನ ಮತದಾರರು ಮಾಡ್ತಿರುವಂತದ್ದು. ಒಟ್ಟಾರೆಯಾಗಿ ಬಿರುಸಿನ ಮತದಾನನೇ ನಡೀತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮತದಾನ ಆರಂಭಕ್ಕೂ ಮುನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರು ಬಂದು ಮತಗಟ್ಟೆ ಕೇಂದ್ರಕ್ಕೆ ಬಂದು ಮತದಾನವನ್ನ ಮಾಡ್ತಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ ತಮ್ಮ ಇನ್ಫಾರ್ಮೇಶನ್ಗೆ.